ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಕರಿಯರ್ಸ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹೊಸ ನ್ಯೂ ಜಾಬ್ ನೋಟಿಫಿಕೇಷನ್ನ ಬಿಟ್ಟಿದ್ದಾರೆ. ಅದು ಯಾವುದರಲ್ಲಿ ಅಂತ ಹೇಳಿದರೆ ಇಸ್ರೋ ಅಂತ ನಿಮಗೆ ಹೇಳಿದರೆ ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯಲ್ಲಿ ಒಟ್ಟು 100 ಹುದ್ದೆಗಳ ನೇಮಕಾತಿಗೆ ಅರ್ಜಿನ ಬಿಟ್ಟಿದ್ದಾರೆ. ಫ್ರೆಂಡ್ಸ್, ನಾನಿವಾಗ ಆಲ್ರೆಡಿ ಹೇಳಿರೋ ಹಾಗೆ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯಲ್ಲಿ ಖಾಲಿ ಇರುವ 100 ಇಂಜಿನಿಯರಿಂಗ್ ಹುದ್ದೆಗಳ ನೇಮಕಾತಿಗೆ ಅಪ್ಲಿಕೇಶನ್ ಬಿಟ್ಟಿದ್ದಾರೆ. ಈ ಅಪ್ಲಿಕೇಶನ್ ಹಾಕಲು ಬೇಕಾಗೋ ವಿದ್ಯಾರ್ಥಿ ವಯಸ್ಸು, ಅರ್ಜಿ ಶುಲ್ಕ, ದಿನಾಂಕ ಮತ್ತು ಇನ್ನೂ ಕೆಲವು ಈ ಹುದ್ದೆಗೆ ಸಂಬಂಧಿಸಿದ ಸಂಪೂರ್ಣ ವಿವರವನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ಅರ್ಜಿ ಶುಲ್ಕ ಅಂತ ಹೇಳಿದರೆ ಈ ಅಪ್ಲಿಕೇಶನ್ಗೆ ಯಾವುದೇ ಅರ್ಜಿ ಶುಲ್ಕ ಇರುವುದಿಲ್ಲ. OBC ವಿದ್ಯಾರ್ಥಿ ಆಗಿರ್ಬೋದು ಅಥವಾ SC/ST ವಿದ್ಯಾರ್ಥಿಗಳಿಗಾಗಿರ್ಬೋದು ಯಾವುದೇ ಅರ್ಜಿ ಶುಲ್ಕ ಇರೋದಿಲ್ಲ. ಪ್ರಮುಖ ದಿನಾಂಕ ಅಂತ ಬಂದರೆ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ 2/2/24 ಅಂದರೆ 2ನೇ ತಾರೀಕು ಫೆಬ್ರವರಿ 2024. ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಅಂತ ಹೇಳಿದ್ರೆ 14/2/24 ಅಂದರೆ 14ನೇ ತಾರೀಕು ಫೆಬ್ರವರಿ 24 ಈಸ್ ಲಾಸ್ಟ್ ಡೇಟ್. ಹೆಚ್ಚಿನ ಮಾಹಿತಿಗಾಗಿ ನೀವು ಒಂದ್ಸಲ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಡ್ತೀನಿ, ಹೋಗ್ಬಿಟ್ಟು ನೋಟಿಫಿಕೇಷನ್ನ ಕ್ಲೀನಾಗಿ ನೋಡ್ಕೊಳ್ಳಿ. ವಯಸ್ಸಿನ ಮಿತಿ ಅಂತ ಹೇಳಿದ್ರೆ ಗರಿಷ್ಠ ವಯಸ್ಸು 35 ವರ್ಷ ಇರಬೇಕು. ಕನಿಷ್ಠ ವಯಸ್ಸು ಅವ್ರು ಕೊಟ್ಟಿಲ್ಲ. ನಿಮಗೆ ಇನ್ನೂ ಜಾಸ್ತಿ ತಿಳ್ಕೋಬೇಕು ಅಂತ ಹೇಳಿದ್ರೆ ನೀವು ಒಂದ್ಸಲ ಹೋಗ್ಬಿಟ್ಟು ಅಧಿಸೂಚನೆ ಚೆನ್ನಾಗಿ ನೋಡ್ಕೊಳ್ಳಿ. ವಯೋಮಿತಿ ಸಡಿಲಿಕೆ SC/ST ವರ್ಗಕ್ಕೆ ವಯೋಮಿತಿ ಸಡಿಲಿಕೆ ಬಂದುಬಿಟ್ಟು 5 ವರ್ಷಗಳ ಕಾಲ ವಯೋಮಿತಿ ಸಡಿಲಿಕೆ ಇರುತ್ತೆ. OBC ಅಭ್ಯರ್ಥಿಗಳಿಗೆ 3 ವರ್ಷಗಳ ಕಾಲ ವಯೋಮಿತಿ ಸಡಿಲಿಕೆನೂ ಕೊಟ್ಟಿದ್ದಾರೆ. ಇನ್ನು ಕೆಲವು ವರ್ಗಗಳಿಗೆ ವಯೋಮಿತಿ ಸಡಿಲಿಕೆ ಇದೆ, ಅದನ್ನು ನೀವು ಬೇಕಾದರೆ ನೋಟಿಫಿಕೇಷನಲ್ಲಿ ಒಂದ್ಸಲ ಹೋಗಿ ನೋಡ್ಕೊಳ್ಳಿ. ಅಭ್ಯರ್ಥಿಯು ಡಿಪ್ಲೊಮಾ ಮಾಡಿರಬೇಕು, ಇಲ್ಲ ಇಂಜಿನಿಯರಿಂಗ್ ಡಿಗ್ರಿ ಕಂಪ್ಲೀಟ್ ಆಗಿರೋ ವಿದ್ಯಾರ್ಥಿಗಳು ಯಾರು ಬೇಕಾದ್ರೂ ಈ ಅಪ್ಲಿಕೇಶನ್ನ ಹಾಕೋಬಹುದು. ಇನ್ನು ಸ್ಯಾಲ್ರಿ, ವೇತನ ಶ್ರೇಣಿ, ಈ ಹುದ್ದೆಗೆ 8,000ದಿಂದ 9,000 ರೂಪಾಯಿವರೆಗೂ ಪ್ರತಿ ತಿಂಗಳು ಅವರಿಗೆ ಸ್ಯಾಲ್ರಿ ಇರುತ್ತೆ. ಇನ್ನೂ ಜಾಸ್ತಿ ಇದೆ ಅನಿಸುತ್ತೆ, ಅದನ್ನು ಹೋಗಿ ಒಂದ್ಸಲ ನೀವು ನೋಟಿಫಿಕೇಷನಲ್ಲಿ ನೋಡ್ಕೊಳ್ಳಿ. ಹುದ್ದೆಯ ಹೆಸರು, ಒಟ್ಟು ಹುದ್ದೆಗಳು ಬಂದುಬಿಟ್ಟು 100 ಹುದ್ದೆಗಳಿದೆ. ಯಾವ್ಯಾವ ಹುದ್ದೆಗಳು ಅಂತ ನಾನು ನಿಮಗೆ ಇಲ್ಲಿ ಸ್ಕ್ರೀನಲ್ಲಿ ಇವಾಗ ತೋರಿಸ್ತಾ ಇದ್ದೀನಿ, ಒಂದ್ಸಲ ನೋಡ್ಕೊಳ್ಳಿ. ಈ ಹುದ್ದೆಗಳಿದೆ. ನಿಮಗೇನೋ ಇನ್ಫಾರ್ಮೇಷನ್ ಜಾಸ್ತಿ ತಿಳ್ಕೊಬೇಕು ಅಂತ ಹೇಳಿದರೆ ನಾನಿಲ್ಲಿ ಅಪ್ಲಿಕೇಶನ್ ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ನ ಕೊಟ್ಟಿದ್ದೀನಿ. ಅಪ್ಲೈ ಆನ್ಲೈನಲ್ಲಿ ಅಂದರೆ ಅದ್ರ ಲಿಂಕ್ನು ಕೊಟ್ಟಿದ್ದೀನಿ, ನೋಟಿಫಿಕೇಷನ್ ಲಿಂಕ್ನು ಕೊಟ್ಟಿದ್ದೀನಿ, ಅಫಿಷಿಯಲ್ ವೆಬ್ಸೈಟು ಲಿಂಕ್ ಕೊಟ್ಟಿದ್ದೀನಿ. ಡೈರೆಕ್ಟಾಗಿ ಹೋಗ್ಬಿಟ್ಟು ಅಪ್ಲೈನ ಮಾಡ್ಕೋಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಈ ವಿಡಿಯೋನ ತುಂಬ ಜನಕ್ಕೆ ಶೇರ್ ಮಾಡಿ. ಥ್ಯಾಂಕ್ ಯು.